ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಎಗಳ ಪ್ರತಿಭಟನೆ ಎಫೆಕ್ಟ್, ತಲೆ ಸುತ್ತಿ ಬೆದ್ದಿದ್ದಾರೆ ತಹಶೀಲ್ದಾರ್. ಡಿಸಿ ಕಚೇರಿಯಲ್ಲೇ ತಲೆ ಸುತ್ತಿ ಬೆದ್ದಿದ್ದಾರೆ ತಹಶೀಲ್ದಾರ್ ರಾಜೇಶ್ವರಿ. ವಿಎಗಳ ಪ್ರತಿಭಟನೆ ಎಫೆಕ್ಟ್, ತಲೆ ಸುತ್ತಿ ಬೆದ್ದಿದ್ದಾರೆ ತಹಶೀಲ್ದಾರ್. ಡಿಸಿ ಕಚೇರಿಯಲ್ಲೇ ತಲೆ ಸುತ್ತಿ ಬೆದ್ದಿದ್ದಾರೆ ತಹಶೀಲ್ದಾರ್ ರಾಜೇಶ್ವರಿ. ಭುವನ ಸಾವಿಗೆ ರಾಜೇಶ್ವರಿ ಕಾರಣ ಅಂತ ವಿಎಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಿದ್ರು. ಇದೇ ವಿಚಾರಕ್ಕೆ ಸಭೆ ಮಾಡ್ತಿದ್ರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಇನ್ನು ಘಟನೆ ಕುರಿತು ಸರ್ಕಾರಕ್ಕೆ ಶಿಫಾರಸು ಪತ್ರದ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು. ಜಿಲ್ಲಾಧಿಕಾರಿ ಸಭೆ ಬಳಿಕ ಕುಸಿದು ಬೆದ್ದಿದ್ದಾರೆ ತಹಶೀಲ್ದಾರ್ ರಾಜೇಶ್ವರಿ. ಸಭೆ ಬಳಿಕ ಹೊರಬಂದ ತಹಶೀಲ್ದಾರ್ ರಾಜೇಶ್ವರಿ ಅಸ್ವಸ್ಥಗೊಂಡಿದ್ದಾರೆ. ಏನು ನಿನ್ನೆ ವಿಎ ಭುವನ ಅವರು ಆಕ್ಸಿಡೆಂಟ್ ಇಂದ ಸಾವನ್ನಪ್ಪಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ವಿಎಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದ ತಹಶೀಲ್ದಾರು ತಲೆ ಸುತ್ತಿ ಬಿದ್ದಿದ್ದಾರೆ. ರಾಜೇಶ್ವರಿ ಅವರು ಅವರ ಸಾವಿಗೆ, ಭುವನ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ವಿಎಗಳು. ಇನ್ನು ಆ ಒಂದು ಬಗ್ಗೆ ಚರ್ಚೆ ಕೂಡ ಸಭೆ ನಡೆಸೋದಕ್ಕೆ ಡಿಸಿ ಕಚೇರಿಯಲ್ಲಿ ನಡೀತಾ ಇತ್ತು. ಅದಾದ್ಮೇಲೆ ಚರ್ಚೆ ಆದ್ಮೇಲೆ ರಾಜೇಶ್ವರಿ ಅವರು ಅಸ್ವಸ್ಥ ಆಗಿ ತಲೆ ಸುತ್ತಿ ಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯೋಗೇಶ್ ಅವರು. ಎಸ್ ಯೋಗೇಶ್, ನಿನ್ನೆ ಒಬ್ರು ವಿಎ ಸಾವನ್ನಪ್ಪಿದ್ದಾರೆ ಆಕ್ಸಿಡೆಂಟ್ ಆಗಿ, ಇವತ್ತು ಒಬ್ರು ಕೂಡ ಕಾಲ್ ಮುರ್ಕೊಂಡಿದ್ದಾರೆ. ಈಗ ತಹಶೀಲ್ದಾರ್ ಈ ರೀತಿ ಅಸ್ವಸ್ಥ ಆಗಿದ್ದಾರೆ, ಏನ್ ನಡೀತಾ ಇದೆ, ಇನ್ನು ಅವ್ರ ಸ್ಥಿತಿ ಹೇಗಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್? ನಿನ್ನೆ ಏನು ವಿಎ ಭುವನ ಮೃತಪಟ್ಟ ಹಿನ್ನೆಲೆಯಲ್ಲಿ ಇವತ್ತು ಇಡೀ ನಿನ್ನೆ ಸಂಜೆವರೆಗೂ ಅದನ್ನ ಅಧಿಕೃತ ಘೋಷಣೆ ಮಾಡಿಲ್ಲ. ಘೋಷಣೆ ಆದ ನಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪಾರ್ಥಿವ ಶರೀರ ಇಟ್ಟು ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆ ಆಗಿದೆ. ಆದ್ರೆ ಆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಾಧಿಕಾರಿ ಅವಕಾಶ ಕೊಡಲಿಲ್ಲ. ಹೀಗಾಗಿ ಏನು ದಿಢೀರ್ ಪ್ರತಿಭಟನೆ ಮಾಡಿದ್ರು. ಇಡೀ ರಾತ್ರಿ ಅವರ ಪ್ರತಿಭಟನೆ ಮಾಡೋದು ಜಿಲ್ಲಾಧಿಕಾರಿಗಳ ಡೌನ್ ಘೋಷಣೆ ಕೂಗಿದ್ರು. ಅದಾದ ನಂತರ ಶವಾಗಾರದವರೆಗೂ ಪಾದಯಾತ್ರೆ ಕೂಡ ಮಾಡಿ ಪ್ರತಿಭಟನೆಯನ್ನ ತಮ್ಮ ಆಕ್ರೋಶವನ್ನು ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ವಿಎಗಳು ಮತ್ತೆ ಸಾಕಷ್ಟು ಜಿಲ್ಲಾಧಿಕಾರಿ ಜಮಾವಣೆ ಮತ್ತೆ ಇದು ಇಲ್ಲಿವರೆಗೂ ಅಂದ್ರೆ ಪರಮೇಶ್ವರ್ ಅವರು ಬರೋವರೆಗೂ ಈ ಪ್ರತಿಭಟನೆ ಹಾಗೆ ಮುಂದುವರಿಯುತ್ತೆ. ಇದರ ನಡುವೆ ಒಂದಷ್ಟು ಸಭೆಗಳಾಯ್ತು, ಚರ್ಚೆಗಳಾಯ್ತು. ಶಾಸಕ ಎಂ ಪಿ ಕೃಷ್ಣಪ್ಪ ಅವರು ಚರ್ಚೆ ಮಾಡಿದ್ರು. ಆ ಸಭೆ ಕೂಡ ವಿಫಲ ಆಯ್ತು. ಅದಾದ ನಂತರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಒಂದು ಸಭೆಯನ್ನು ನಡೆಸಿದ್ರು. ಅದು ಕೂಡ ಮತ್ತೆ ಸಿಬ್ಬಂದಿಗಳಿಗೆ ಹೊಂದಾಣಿಕೆ ಮಾತುಕತೆ ವಿಫಲ ಆಯ್ತು. ಅದಾದ ನಂತರ ಎಲ್ಲ ತಹಶೀಲ್ದಾರರು ಒಂದು ಸಭೆಯನ್ನ ಜಿಲ್ಲಾಧಿಕಾರಿ ಅವರು ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಸಲಹೆಯನ್ನ ಕೊಟ್ಟರು. ಮತ್ತೆ ಸರ್ಕಾರಕ್ಕೆ ತಹಶೀಲ್ದಾರ್ ಒಂದು ಮನವಿ ಪತ್ರವನ್ನ ಸಿದ್ಧತೆ ಮಾಡಿಕೊಂಡು ಅದನ್ನ ಕೂಡ ಹೋರಾಟಗಾರರ ಮುಂದೆ ನಿರಂತರವಾಗಿ ಅದನ್ನ ಏನು ಬರೆದಿದೆ ಅನ್ನೋದನ್ನ ತಿಳಿಸಿದ್ರು. ಅದಾದ ನಂತರ ಇದಕ್ಕೆ
ಒಪ್ಪದ ಪ್ರತಿಭಟನಾಕಾರರು ನಿರಂತರವಾಗಿ ಅಂದ್ರೆ ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ಮಾಡ್ತೀನಿ ಅಂತ ಘೋಷಣೆ ಕೊಡ್ತಿತ್ತು. ಇದಾದ್ರೆ ಇದರ ನಡುವೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ ಮೋಹನ್ ಕಿತ್ತೂರು ಮೋಹನ್ ಕುಮಾರ್ ಅವರು ತಾವು ಮಾತಾಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೂಡ ಬರದಲ್ಲಿ ಅವ್ರಿಗೆ ಮತ್ತೆ ಪ್ರತಿಭಟನಾಕಾರರಿಗೆ ಮಾತನಾಡಿ ಕೇಳಬೇಕು. ಅದಾದ ನಂತರ ಒಂದಷ್ಟು ಜಿಲ್ಲಾಧ್ಯಕ್ಷರು ಕೂಡ ಮನವಿ ಮೇರೆಗೆ ಒಂದಷ್ಟು ಸ್ಥಗಿತ ಆಯಿತು. ಯೋಗೇಶ್, ಇನ್ನು ಸಭೆ ನಡೀತಾ ಇದೆಯಾ? ಪ್ರತಿಭಟನೆ ನಡೆಸ್ತಾ ಇದ್ದಾರಾ ಅಥವಾ ಕೈ ಬಿಟ್ಟಿದ್ದಾರಾ? ನೀನು ಹೈಡ್ರಾಮಾ ನಡೀತು. ಅದಾದ ನಂತರ ತಹಸೀಲ್ದಾರ್ ರಾಜೇಶ್ವರಿ ಕೆಳಗಡೆ ಇಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಸಭೆ ಮುಗಿದ ಬಳಿಕ ಅವರು ಹೊರಗಡೆ ಬರ್ತಿದ್ದೆ ತಲಸುತ್ತಿ ಬಿದ್ದಿದ್ದಾರೆ. ಅವ್ರನ್ನ ಈಗ ತುಮಕೂರಿನ ಏನು SP ಅವರ ಕಾರ್ನಲ್ಲೇ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಿದೆ. ಈಗ ಸದ್ಯ ಚಿಕಿತ್ಸೆ ಇದೆ. ಅದಾದ ನಂತರ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಕೆಲವೇ ಒಂದು ಸುಮಾರು ಅರ್ಧ ಗಂಟೆ ವೇಳೆಯಲ್ಲಿ ತುಮಕೂರಿಗೆ DCM ಪರಮೇಶ್ವರ್ ಅವರು ಬರ್ತಾರೆ. ಇದಾದ ನಂತರ ಅಲ್ಲಿ ಇರ್ತಕ್ಕಂತ ಪ್ರತಿಭಟನಾಕಾರರ ಜೊತೆ ಮಾತಾಡ್ತಾರೆ. ಅವರು ಅಂತಿಮ ನಿರ್ಧಾರವನ್ನ ಪ್ರಕಟಿಸ್ತಾರೆ. ಅದಾದ ನಂತರ ಪ್ರತಿಭಟನೆ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗಿದೆ. ಸದ್ಯ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಸಿಬ್ಬಂದಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸರ್ ಇದಕ್ಕೆ ಇನ್ನೊಂದು